ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ ಮೊದಲನೇ ಸುತ್ತಿನ ಆಪ್ಷನ್ ಎಂಟ್ರಿ ಇವತ್ತಿಗೆ 30/6/2026 ಕ್ಲೋಸ್ ಆಯಿತು. ಸೊ ನೆಕ್ಸ್ಟ್ ನೀವು ವೇಟ್ ಮಾಡಬೇಕಾಗಿರುವಂಥದ್ದು ಮೂಕ್ ರಿಸಲ್ಟ್ ಸಲುವಾಗಿ ಕಾಯಬೇಕಾಗಿದೆ. ಈ ಮಧ್ಯದಲ್ಲಿ ಈ ಚಾಯ್ಸ್ಗಳ ಬಗ್ಗೆ ನೀವು ನನಗೆ ಡೌಟನ್ನು ಕೇಳ್ತಾ ಇರುವಂಥದ್ದು, ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೋಸ್ಕರ ಈ ಚಾಯ್ಸ್ ಎಂಟ್ರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಚಾಯ್ಸ್ ಎಂಟ್ರಿ ಯಾವಾಗ ಕೊಡ್ತಾರಂತಂದ್ರೆ, ಫಸ್ಟ್ ರೌಂಡ್ದು ಫೈನಲ್ ರಿಸಲ್ಟ್ ಬಂದ ಮೇಲೆ ಮೂಕ್ ರಿಸಲ್ಟ್ ಕೊಡೋದಿಲ್ರಿ. 6ನೇ ತಾರೀಕಿಗೆ ಮೂಕ್ ರಿಸಲ್ಟ್ ಬರುತ್ತಾ, ಅವಾಗ ಕೊಡೋಂಗಿಲ್ಲ. ಫೈನಲ್ ರಿಸಲ್ಟ್ ಬರುತ್ತಲ್ಲ ಫಸ್ಟ್ ರೌಂಡ್ದು, ಅವಾಗ ನಿಮ್ಗೆ 4 ಚಾಯ್ಸ್ಗಳನ್ನ ಕೊಡ್ತಾರೆ. 4 ಚಾಯ್ಸ್ಗಳನ್ನ. ಬಟ್ ನಾನು ಇವತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ಚಾಯ್ಸ್ 1 ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಚಾಯ್ಸ್ 1 ಬಗ್ಗೆ ಮಾತ್ರ ನೋಡ್ರಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ, ನಮ್ಮ ಕೆಲಸ ನಿಮ್ಗೆ ಇಷ್ಟ ಅನಿಸಿದ್ರೆ ಚಾನಲ್ನ ಫಾಲೋ ಮಾಡ್ರಿ, ಒಂದು ಲೈಕನ್ನು ಕೂಡ ಮಾಡ್ರಿ. ಚಲೋ ಅನಿಸಿದರೆ ಥ್ಯಾಂಕ್ಸ್ ಕೂಡ ಹೇಳೋದನ್ನ ಮರಿಬೇಡ್ರಿ. ನೋಡ್ರಿ, ಚಾಯ್ಸ್ 1 ಅಂದ್ರೆ ಏನ್ರಿ ಸರ್? ನೋಡಿ, ನಾವೀಗ ಆಪ್ಷನ್ ಎಂಟ್ರಿ ಏನು ಮಾಡೀವಿ, ಅದರಾಗ ನಮಗೆ ಕಾಲೇಜ್ ತುಂಬ ಇಷ್ಟ ಆಗ್ಬಿಟ್ಟೈತ್ರಿ. ಅದ್ರ ಮೇಲೆ ನಮ್ಗೆ ಲವ್ ಆಗ್ಬಿಟ್ಟೈತ್ರಿ, ತುಂಬ ಇಷ್ಟ ಆಗೈತ್ರಿ. ನಾವು ಅದನ್ನ ಬಿಟ್ಟು ಮಿಸ್ಕೆ ಆಡಕ್ಕೆ ಇಲ್ರಿ, ನಮ್ಗೆ ಅದ ಕಾಲೇಜ್ ಬೇಕ್ರಿ. ನಮಗೆ ಏನು ಸಿಕ್ಕತ್ತಲ್ರಿ ಅದ ಕಾಲೇಜ್ ಬೇಕು. ನಾವು ಹೋಗಿ ಅಡ್ಮಿಷನ್ ಮಾಡ್ಸವ್ರ. ಆಮೇಲೆ ನಮಗೆ ಕೇಗೆ ದೊಡ್ಡ ನಮಸ್ಕಾರ. ನಾವು ಕೆ ಒಳಗಡೆ ನೆಕ್ಸ್ಟ್ ಟೈಮ್ ನಾವು ಹಾಯಿಂಗಿಲ್ಲ, ಇನ್ನು ಫ್ಯೂಚರ್ನಾಗೂ ಹಾಯಿಂಗಿಲ್ರಿ. ನಮಗೆ ಏನು ಕಾಲೇಜ್ ಸೀಟ್ ಸಿಕ್ಕತ್ತಲ್ರಿ ಅದನ್ನ ಹೋಗಿ ನಾವು ಅಡ್ಮಿಷನ್ ಮಾಡಿಸ್ಬಿಡ್ತೀವಿ ಅಂತ ನೀವು ಮನಸ್ಸಲ್ಲಿ ಅನ್ನೋ ಬದಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಚಾಯ್ಸ್ 1 ಅಂತ ಕರಿತೀವಿ. ಗೊತ್ತಾತ್ರಿ? ಚಾಯ್ಸ್ 1 ಅಂದ್ರೆ ಏನ್ರಿ? ನಮಗೆ ಈಗ ಕಾಲೇಜ್ ತುಂಬಾ ಇಷ್ಟ ಆಗೈತಿ, ಆಮೇಲೆ ನಮಗೆ ಮುಂದುವರೆಯಕ್ಕೆ ಇಷ್ಟ ಇಲ್ಲ, ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ನಾವು ಹೊರಗಡೆನ ಬಂದ್ಬಿಡ್ತೀವಿ. ಆ ಸೀಟನ್ನು ತಗೊಂಡು ನಾವು ಹೊರಗಡೆ ಹೋಗ್ಬಿಡ್ತೀವಿ. ಮುಂದೆ ಫ್ಯೂಚರ್ನಾಗ 2ನೇ ರೌಂಡ್, 3ನೇ ರೌಂಡ್, 4ನೇ ರೌಂಡಿಗೆ ನಾವು ಬರಾಕವಲ್ಲೇ, ಯಾಕಂದ್ರೆ ಈ ಸಿಕ್ಕಿರುವಂಥ ಕಾಲೇಜು ನಾವು ಭಾಳ ಇಷ್ಟ ಆಗೈತಿ ಅಂತಂದ್ರ ನಿಮಗೆ ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಏನು ಮಾಡ್ಬೇಕಪ್ಪ ಅಂದ್ರಲ್ಲಿ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಪ್ರಿಸ್ಕ್ರೈಬ್ಡ್ ಪೇಮೆಂಟ್ ಇರ್ತೈತಿ, ಅದು ಡಿಪೆಂಡ್ ಆಗ್ತೈತಿ ಕೋರ್ಸ್ ಮೇಲೆ. ಪೇಮೆಂಟ್ ಅನ್ನ ಮಾಡ್ಕೋಬೇಕು. ಪೇಮೆಂಟ್ ಅನ್ನ ಮಾಡಿದ ಮೇಲೆ ಹೋದ ವರ್ಷ 10 ರೂಪಾಯಿ, 15 ರೂಪಾಯಿ, 75 ರೂಪಾಯಿ ಇತ್ತು. ಅದು ಕನ್ಫರ್ಮೇಷನ್ ಸ್ಲಿಪ್ಗೆ ಅಂತೇಳಿ ಒಂದಷ್ಟು 50 ರೂಪಾಯಿ ತನಕ ಪೇಮೆಂಟ್ ಇರ್ತದೆ, ಪೇ ಮಾಡಬೇಕು. ಪೇ ಮಾಡಿದ ಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಅನ್ನು ತಗೊಂಡು ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಗಳನ್ನು ತಗೊಂಡು ನೀವು ನಿಮ್ಮ ಆ ಕಾಲೇಜಿಗೆ ಹೋಗಬೇಕು. ಕಾಲೇಜ್ ಹೋದ್ಮೇಲೆ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ಗಳನ್ನು ತಗೊಂಡು ವೆರಿಫಿಕೇಶನ್ ಮಾಡಿಕೊಂಡು ಫೇಸ್ ಸ್ಕ್ಯಾನ್ ಅನ್ನ ಮಾಡಿಕೊಂಡು ಅಡ್ಮಿಷನ್ ಅನ್ನ ತಗೊಂಡ್ ಬಿಡ್ತಾರೆ. ಒಂದ್ಸಲ ಅಡ್ಮಿಷನ್ ತಗೊಂಡ್ ಬಿಟ್ರೆ ಚಾಯ್ಸ್ 1 ಕಂಪ್ಲೀಟೆಡ್. ನೀವು ಕೆ ಕಡೆನೂ ಹಾಯಂಗಿಲ್ಲ, ನನ್ನ ಮಕ್ಕನು ನೋಡಂಗಿಲ್ಲ, ಒಟ್ಟು ಈ ಕಡೆ ಹೊಸಬರಿಗೆ ಬರೋಂಗಿಲ್ಲ. ಚಾಯ್ಸ್ 1 ಅಂತ ಕರಿತೀವಿ. ಕ್ಲಿಯರ್ ಆಗೈತ್ರಿ? ಚಾಯ್ಸ್ 1 ಅಂದ್ರೆ ಯಾರ್ರಿ? ನನಗೆ ಕಾಲೇಜ್ ತುಂಬಾ ಇಷ್ಟ ಆಗೈತಿ, ನಾನು 2ನೇ ರೌಂಡಿಗೆ ಹೋಗಕ್ಕೆ ಇಷ್ಟ ಇಲ್ಲ, ನಾ ಸಿಕ್ಕಿರುವಂತ ಕಾಲೇಜಿನ ಅಡ್ಮಿಷನ್ ಮಾಡಿಸ್ಕೊಂತೀನಿಪ್ಪ ಅಂತಂದ್ರೆ ಚಾಯ್ಸ್ 1 ಅಂತ ಕರಿತೀವ್ರಿ. ಹೋಪ್ ಇದು ನಿಮಗೆ ಭಾಳ ಸಿಂಪಲ್ ಒಳಗಡೆ ಅರ್ಥ ಮಾಡಿಸ್ಕೊಟ್ಟಿನಿ, ಕ್ಲಿಯರ್ ಆಗಿತ್ತು ಅಂತ ಅನ್ಕೊಂಡೇನ್ರಿ. ಚಾಯ್ಸ್ 2 ಅಂದ್ರೆ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ನಮಸ್ಕಾರ.